ಮೆಟ್ರೋ ನಿಲ್ದಾಣಗಳಲ್ಲಿ ಹಲವು ಅನಾಹುತಗಳು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಲು ಸಾಲು ಕೇಸ್ಗಳು ವರದಿಯಾಗ್ತಾ ಇರೋ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಕಳೆದ ಕೆಲ ದಿನಗಳ ಲಿಸ್ಟ್ ಅನ್ನೇ ತೆಗೆದ್ರೆ 3-4 ಪ್ರಕರಣ ಸಿಕ್ಕಿಬಿಡುತ್ತೆ. ಮೊಬೈಲ್ ಹಳಿಗೆ ಬೀಳ್ತಾ ಇದ್ದ ಹಾಗೆ ಓರ್ವ ಮಹಿಳೆ ಏಕಾಏಕಿ ಟ್ರ್ಯಾಕ್ಗೆ ಜಗದ್ ಬಿಟ್ಟಿದ್ಲು. ಆ ತಕ್ಷಣ ಎಚ್ಚೆತ್ತಂತಹ ಬಿಎಂಆರ್ಸಿಎಲ್ ಸಿಬ್ಬಂದಿ ಪವರ್ ಸಪ್ಲೈನ ಕಟ್ ಮಾಡಿದ್ರು. ಅದಾದ ನಂತರ ಇಡೀ ಎಲ್ಲಾ ಕಡೆ ಮೆಟ್ರೋ ಪ್ರಯಾಣಿಕರು ಕಾಯಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಮೊನ್ನೆ ಮತ್ತೊಬ್ಬ ಯುವಕ ಮೆಟ್ರೋ ಟ್ರ್ಯಾಕ್ಗೆ ಹಾರಿ ಆತ್ಮಹತ್ಯೆಗೆ ಯತ್ನ ಮಾಡಿದ. ಇಂತಹ ಹಲವು ಪ್ರಕರಣಗಳಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇಂತಹ ಅನಾಹುತಗಳನ್ನ ತಪ್ಪಿಸೋದಕ್ಕೆ ಸ್ಟೇಷನ್ಗಳಲ್ಲಿ ಪಿಎಸ್ಟಿ ಅನ್ನ ಅಳವಡಿಸುವುದಕ್ಕೆ ಸದ್ಯ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಗಳ ವ್ಯವಸ್ಥೆಯನ್ನ ಸದ್ಯ ಮಾಡಲಾಗ್ತಾ ಇರೋದು. ಯಾವ ರೀತಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮೆಟ್ರೋದ ಡೋರ್ ಏನಿರುತ್ತೆ ಆ ಡೋರ್ನ ಎಕ್ಸಾಕ್ಟ್ ಮುಂಭಾಗದಲ್ಲಿ ಈ ಪಿಎಸ್ಟಿ ನ ಅಳವಡಿಕೆ ಮಾಡ್ತಾರೆ. ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದನ್ನ ಡಿಪ್ಲಾಯ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಪ್ರಾಯೋಗಿಕವಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಪಿಎಸ್ಟಿ ಸ್ಕ್ರೀನ್ ಅಂದ್ರೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಇದನ್ನ ಎಲ್ಲಾ ಕಡೆ ಬಳಕೆ ಮಾಡುವುದಕ್ಕೆ ಈಗ ಮೆಟ್ರೋ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇರೋದು. ಕಳೆದ 2 ಪ್ರಕರಣಗಳು ತುಂಬಾ ಗಂಭೀರವಾದಂತಹ ಪ್ರಕರಣಗಳು. ಆ ಪ್ರಕರಣಗಳನ್ನ ತಡೆಯೋದಕ್ಕೆ ಅಂತ ಹೇಳಿ ಅಂತಹ ಅನಾಹುತಗಳು ಮತ್ತೆ ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ಪಿಎಸ್ಟಿ ಡೋರ್ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅನ್ನ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಅಳವಡಿಕೆ ಮಾಡೋದಕ್ಕೆ ಸದ್ಯ ಬಿಎಂಆರ್ಸಿಎಲ್ ಅಧಿಕಾರಿಗಳು ತೀರ್ಮಾನವನ್ನ ಮಾಡಿದ್ದಾರೆ. ಇದು ಎಲ್ಲ ಮೆಟ್ರೋದ ಡೋರ್ ಎಲ್ಲಿರುತ್ತೆ ಆ ಡೋರ್ಗೆ ಕರೆಕ್ಟ್ ಆಗಿ ಇದನ್ನ ಫಿಕ್ಸ್ ಮಾಡಿರ್ತಾರೆ, ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟಿರ್ತಾರೆ. ಮೆಟ್ರೋ ಡೋರ್ ಓಪನ್ ಆಗೋದು, ಈ ಪಿಎಸ್ಟಿ ಡೋರ್ ಓಪನ್ ಆಗೋದು, ಸೈಮಲ್ಟೇನಿಯಸ್ಲಿ ಅದು ಓಪನ್ ಆಗುತ್ತೆ. ಆ ಮೂಲಕ ಆ ಟ್ರ್ಯಾಕ್ಗೆ ಇಳಿಯೋದಕ್ಕೆ ಅವಕಾಶನೇ ಇರೋದಿಲ್ಲ. ಆ ಪಿಎಸ್ಟಿ ಸ್ಕ್ರೀನ್ ಅನ್ನ ಅಳವಡಿಸಿದ್ದೇ ಆದಲ್ಲಿ, ಪಿಎಸ್ಟಿ ಡೋರ್ ಅನ್ನ ಮೆಟ್ರೋ ನಿಲ್ದಾಣಗಳಲ್ಲಿ ಅಳವಡಿಸಿದ್ದೇ ಆದಲ್ಲಿ ಟ್ರ್ಯಾಕ್ ಹತ್ರ ಹೋಗೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಪ್ರಯಾಣಿಕರಿಗೆ ನೇರವಾಗಿ ಮೆಟ್ರೋಗೆ ಎಂಟ್ರಿ ಆಗಬೇಕು. ಸೊ ಈ ರೀತಿಯಾದಂತಹ ಒಂದು ಕ್ರಮಕ್ಕೆ ಸದ್ಯ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.